ನಿನ್ನೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಒಂದು ಕಲಾ ಕುಟುಂಬ ಆಗಿ ಅದನ್ನ ಹೆಂಗ್ ತಗೊಳ್ತಾ ಇದ್ದೀವಿ? ಯಾವತ್ತೂ ಒಂದು ಈ ಥರದ ಘಟನೆಗಳಾದಾಗ ಯಾರೊಬ್ಬರನ್ನು ನಾವು ದೂಷಣೆ ಮಾಡೋಕ್ಕಾಗಲ್ಲ. ನಮ್ಮೊಬ್ಬ ಕಲಾವಿದ ಎಲ್ಲೋ ಜೈಲಲ್ಲಿ ಇದ್ದಾನೆ ಅನ್ನೋವಾಗ ಭಾಳ ಮನಸ್ಸು ಬೇಜಾರಾಗುತ್ತೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಇದ್ದವ್ರು ಕೂಡ. ಹಾಗೆ ರೇಣುಕಾಸ್ವಾಮಿಯವರ ಒಂದು ಸಾವು ಕೂಡ ಭಾಳ ನೋವು ಕೊಡುತ್ತೆ. ಒಂದು ಕಡೆ ಸಂಭ್ರಮ ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ. ಆದರೆ ಇದು ಕೋರ್ಟಿಗೆ ಸಂಬಂಧಪಟ್ಟಿದ್ದು, ಕೇಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದರಲ್ಲಿ ನಾನು ಮೂಗು ತೋರ್ಸೋಕ್ಕಾಗಲ್ಲ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ಮುಂದೆ ಕೇಸ್ ಇದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಕೇಸೇ ಇಲ್ಲ ಅಂತಲ್ಲ, ಕೇಸ್ ಇದೆ. ಕನ್ನಡದಲ್ಲಿ ಒಂದು ಹಾಡಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ. ಅದರ ಅರ್ಥ ಏನಂದರೆ, ಒಂದು ಸೈಕಲ್ಲು, ಒಂದು ಸರ್ಕಲ್ಲು, ಅದೊಂದು ಚುನಾವಣೆ. ಅದು ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ವಾರ್ಷಿಕ ಚುನಾವಣೆ ಅಂತ ಆಗುತ್ತೆ. ಅಥವಾ ಒಂದು ನ್ಯಾಷನಲ್ ಲೆವೆಲ್ ಆದರೆ ಪಂಚವಾರ್ಷಿಕ ಯೋಜನೆ ಅಂತ ಆಗುತ್ತೆ. 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಆಗುತ್ತೆ. ಪ್ರಸ್ತುತ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ 2024-25 ಒಂದು ಚುನಾವಣೆ ಇವತ್ತು ನಡೀತಾ ಇದೆ. ಬೆಳಗ್ಗೆ ಜನರಲ್ ಬಾಡಿ ಮೀಟಿಂಗ್ ಆಯಿತು. ಈಗ 2 ಗಂಟೆಯಿಂದ 6 ಗಂಟೆಗೆ ಚುನಾವಣೆ ನಡೆಯುತ್ತೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಇದರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಪ್ರೆಸಿಡೆಂಟು, 3 ವೈಸ್ ಪ್ರೆಸಿಡೆಂಟು, 3 ಸೆಕ್ರೆಟರಿಗಳು, ಒಬ್ಬ ಟ್ರೆಷರರು. ಈ 3 ಅನ್ನೋದು ಯಾವುದಕ್ಕೆ ಬರುತ್ತೆ ಅಂತಂದರೆ, ಒಂದು ನಿರ್ಮಾಪಕರ ವಲಯ, ಇನ್ನೊಂದು ವಿತರಕರ ವಲಯ, ಇನ್ನೊಂದು ಪ್ರದರ್ಶಕರ ವಲಯ. ಈ ಒಂದು 3 ವಲಯಗಳು ಸೇರಿ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಆಗಿರೋದು ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬೇರೆ ಎಲ್ಲೂ ಕೂಡ ಈ ಥರದ್ದು ಒಂದು ಸಂಸ್ಥೆಗಳಿಲ್ಲ. ಬಹುಶಃ ಹಿಂದೆ ತಮಿಳುನಾಡಲ್ಲಿ ಇದ್ದಂಥ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂತ, ಏನು SIFCC ಅಂತ ಕರಿತೀವಿ, ಅಲ್ಲಿ 4 ಭಾಷೆಗಳ ಒಂದು ಸಂಸ್ಥೆ ಇದೆ. ಆದರೆ ಈಗ ಅದೆಲ್ಲ ಸಪರೇಟ್ ಆಗಿ ಕರ್ನಾಟಕದಲ್ಲಿ ನಿರ್ಮಾಪಕರ ಸಂಘ ಇದೆ, ತೆಲುಗುನಲ್ಲಿದೆ, ತಮಿಳಲ್ಲಿದೆ, ಕೇರಳದಲ್ಲಿದೆ. ಈ ಒಂದು ಚುನಾವಣೆಯಲ್ಲಿ ನಾನು ಗೌರವ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು 2022-23 ನಾನು ಗೌರವ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ಗೆದ್ದು ಕೆಲಸ ಮಾಡಿದ್ದೆ. ಆವಾಗ ಸ್ವಲ್ಪ ಕಷ್ಟ ಆಗಿತ್ತು, ನಮ್ಮ ಕೈ ಕಟ್ ಹಾಕಿತ್ತು. ಯಾಕೆಂದರೆ ಕೆಲವಾರು ಕೋರ್ಟ್ ವಿವಾದಗಳು ಅದು ಇದೆಲ್ಲ ಇದ್ದು ಆಗಿಂದ ಪೂರ್ಣವಾಗಿ ನನ್ನ ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಳಕ್ಕಾಗಲಿಲ್ಲ. ಈ ಹಿಂದೆ ನಾನು ಕಲಾವಿದರ ಸಂಘದಲ್ಲಿ 1997ರಿಂದ 2008ರವರೆಗೂ 10 ವರ್ಷಗಳ ಸುದೀರ್ಘ ಕಾಲದಲ್ಲಿ ನಾನು ಕೆಲಸ ಮಾಡಿ, ಇವತ್ತೇನು ನೀವು ರಾಜಭವನ ಅಂತ ಏನು ಕರಿತೀರಿ, ಅಥವಾ ಒಂದು ಅಂಬರೀಷ್ ಸಭಾಂಗಣ ಅಂತ ಏನಿದೆ ಇವತ್ತು ಚಾಮರಾಜಪೇಟೆಯಲ್ಲಿ, ಆ ಒಂದು ಜಾಗ ಮಾಡಿಕೊಡೋದ್ರಲ್ಲಿ ನನ್ನ ಒಂದು ಕಾರ್ಯ ಇತ್ತು. ನಾನು ಸರ್ಕಾರದ ಜೊತೆ ಹಾಗೂ ಹೈಕೋರ್ಟ್ನ ಜೊತೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡಿವಿಷನಲ್ ಬೆಂಚ್ ಅಂತ ಬರುತ್ತೆ. ಡಿವಿಷನ್ ಬೆಂಚ್ ಅಂದರೆ ಒಬ್ಬ ಜಡ್ಜ್ ಇರಲ್ಲ, ಇಬ್ಬಿಬ್ರು ಇರ್ತಾರೆ, 3 ಜನ ಇರ್ತಾರೆ. ಅಂತಹ ಒಂದು ಜಡ್ಜ್ಮೆಂಟಲ್ಲಿ ಗೆದ್ದು ಆ ಜಾಗ ನಾನು ಮಾಡಿಕೊಟ್ಟ ಹೆಮ್ಮೆ ನನಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಕೇವಲ ಕಲಾವಿದ ಅಲ್ಲ, ಕಲಾವಿದ ಆಗಬೇಕಾದ್ರೆ ಅದಕ್ಕೊಬ್ಬ ನಿರ್ಮಾಪಕ ಬೇಕು, ಅವನಿಗೊಬ್ಬ ನಿರ್ದೇಶಕ ಬೇಕು, ತಂತ್ರಜ್ಞರು ಬೇಕು. ಹಾಗೆ ಇಲ್ಲಿ ಒಬ್ಬ ಕಲಾವಿದ ಹೋಗಿ ನಿರ್ಮಾಪಕನಾಗಿ ನಾನು 2016ರಲ್ಲಿ ಬಂದು ಇಲ್ಲಿ ಸೇರಿಕೊಂಡೆ. ಇಲ್ಲಿ ನನಗೆಲ್ಲರೂ ಒಂಥರ ಸಪೋರ್ಟ್ ಮಾಡ್ತಾ ಬಂದರು. ಹಾಗಾಗಿ ಎಲ್ಲ ಒಂದು ಸ್ಥಾನಗಳಲ್ಲಿ ಕೆಲಸ ಮಾಡುವ ಒಂದು ಯೋಗ ನನಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಬಾರಿ ಗೌರವ ಖಜಾಂಚಿ ಸ್ಥಾನಕ್ಕೆ ನಿಂತಿದ್ದೀನಿ. ಎಲೆಕ್ಷನ್ ಅಂದಮೇಲೆ ಎಲ್ಲ ಥರ ಇರುತ್ತೆ. ಸೊ ನೋಡೋಣ, ಇನ್ನು 2ರಿಂದ 6 ಗಂಟೆ ತನಕ ಚುನಾವಣೆ ಆಗುತ್ತೆ. ಆ ನಂತರ ರಿಸಲ್ಟ್ ಬರುತ್ತೆ. ಗೆದ್ದರೆ ಖುಷಿಯಾಗಿರ್ತೀನಿ, ಸೋತ್ರೆ ಮತ್ತಷ್ಟು ಖುಷಿಯಾಗಿರ್ತೀನಿ. ಯಾಕೆಂದ್ರೆ ಗೆದ್ದ ನನ್ನ ಸ್ನೇಹಿತನೇ ಆಗಿರ್ತಾನೆ. ನನಗೆ ಗೆಲುವು ಸೋಲಿನ ಬಗ್ಗೆ ಇದಿಲ್ಲ. ಗೆಲ್ಲಬೇಕು ಅನ್ನೋದು ಎಲ್ಲರದ್ದು ಮನಸ್ಸಲ್ಲಿರುತ್ತೆ. ಹಾಗಾಗಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಏನಿಲ್ಲ, ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದು 1 ವರ್ಷದಲ್ಲಿ ಬಗೆಹರಿಸುವಂಥ ಕೆಲಸವೇ ಅಲ್ಲ. ಯಾಕೆಂದರೆ ಈಗಾಗಲೇ ನಾನು ಕಾರ್ಯದರ್ಶಿ ಆದಾಗಲೂ ಕೂಡ ಹಲವಾರು ಸಮಸ್ಯೆಗಳಿದೆ. ಇವತ್ತು ಚಿತ್ರರಂಗದಲ್ಲಿ ನೋಡಿ, ಚಿತ್ರಮಂದಿರಗಳೇ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಯಾವಾಗಲೂ ಒಂದು ನಾವು ತಿಳ್ಕೊಬೇಕು, ಇವತ್ತು ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜಾಸ್ತಿ ಆಗ್ತಾ ಇದೆ. ಜನಗಳಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಬೇಕು ಅಂದಾಗ ನಿಮ್ಮ ಮೊಬೈಲಲ್ಲೇ ಎಲ್ಲ ಎಂಟರ್ಟೈನ್ಮೆಂಟು ಇದೆ. OTT ಅಂದರೆ ಅದರ್ ದೆನ್ ಥಿಯೇಟರ್ ಅಂತ ಬಂದಿದೆ. ಹಾಗಾಗಿ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಅಂದರೆ ಇಂಡಸ್ಟ್ರಿ ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಇಂಡಸ್ಟ್ರಿ ಸ್ಟ್ರಾಂಗ್ ಆಗಬೇಕು ಅಂದರೆ
ಇಂಡಸ್ಟ್ರಿ ಕೆಲಸ ಮಾಡುವ ಪ್ರತಿಯೊಬ್ಬನು ಕೂಡ ಆ ಮೈಂಡ್